ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ನಲ್ಲಿ ಬರುವಂತಹ ITR ಸಬ್ಜೆಕ್ಟ್ ನ 5 ಅಂಕದ ಎರಡನೇ ಮೆಥಡ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಟ್ಯಾಕ್ಸ್ ಲಯಬಿಲಿಟಿ ಕಂಡಿಡಿ ಅಂತ ಹೇಳಿರ್ತಾರೆ. ನಾ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಇಲ್ಲಿ. ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಪಾಂಡುರಂಗ ಲಿಮಿಟೆಡ್, ಎ ಡೊಮೆಸ್ಟಿಕ್ ಕಂಪನಿ ವಿಲ್ ಪೇ ಟ್ಯಾಕ್ಸ್ ಪೇಬಲ್ ಬೈ ದಿ ಕಂಪನಿ. ಅದರದ್ದು ಟ್ಯಾಕ್ಸ್ ಪೇಬಲ್ ಅಮೌಂಟ್ ನಾವು ಕಂಡುಹಿಡಿಯಬೇಕಾಗಿದೆ. ಕೆಳಗಡೆ ಕೊಟ್ಟಿರ್ತಾರೆ. ಟೋಟಲ್ ಇನ್ಕಮ್ 4 ಲ್ಯಾಕ್ ಕೊಟ್ಟಿದ್ದಾರೆ, ಬುಕ್ ಪ್ರಾಫಿಟ್ 16 ಲ್ಯಾಕ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿದ್ದಾರೆ. ಕ್ವಶನ್ ನಲ್ಲಿ ಡೆಪ್ರಿಸಿಯೇಷನ್ ಬಂದ್ರೆ ಫಸ್ಟ್ ಮೆಥಡ್, ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿ ಅಂತ ಬಂದ್ರೆ ಎರಡನೇ ಮೆಥಡ್. ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಬೇಕಂದ್ರೆ ಒಂದು ಜನರಲ್ ರೇಟ್ ಅಂತ ಇದೆ, ಅದ್ರ ಮೇಲೆ ಕಂಡುಹಿಡಿತೀವಿ. ಅದಕ್ಕೆ ಟೋಟಲ್ ಇನ್ಕಮ್ ಅಮೌಂಟ್ ತಗೊಂತೀವಿ. ಇನ್ನೊಂದು ಮ್ಯಾಟ್ ಅಂತ ಇದೆ, ಅದಕ್ಕೆ ಬುಕ್ ಪ್ರಾಫಿಟ್ ಅಮೌಂಟ್ ತಗೋತೀವಿ. ಜನರಲ್ ರೇಟ್ ಮೇಲೆ ಬುಕ್ ಪ್ರಾಫಿಟ್ ಅಮೌಂಟ್ ಮೇಲೆ ನಾವು ಟ್ಯಾಕ್ಸ್ ಕಂಡುಹಿಡಿದು ವಿಚ್ ಎವರ್ ಇಸ್ ಹೈ ಆ ಅಮೌಂಟ್ ನಾವು ಎಲಿಜಿಬಲ್ ಟ್ಯಾಕ್ಸ್ ಪೇಬಲ್ ಲಯಬಿಲಿಟಿ ಅಂತ ಮಾಡ್ತೀವಿ. ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಂತ ಟೋಟಲ್ ಇನ್ಕಮ್ ನ ಹುಡುಕ್ಬೇಕು. ಟೋಟಲ್ ಇನ್ಕಮ್ ಎಷ್ಟಿದೆ? 4 ಲ್ಯಾಕ್. 4 ಲ್ಯಾಕ್ ಮೇಲೆ ಟರ್ನ್ ಓವರ್ ಹುಡುಕ್ಬೇಕು ಕ್ವಶನ್ ಅಲ್ಲಿ. ನಾಟ್ ಎಕ್ಸೀಡ್ 400 ಕ್ರೋರ್ಸ್. 400 ಕೋಟಿಗಿಂತ ಬಿಸ್ನೆಸ್ ಹೆಚ್ಚಿಗೆ ಆಗಿಲ್ಲ ಅಂದ್ರೆ 25%, 400 ಕೋಟಿಗಿಂತ ಹೆಚ್ಚಿಗೆ ಆಗಿದೆ ಅಂತ ಕೊಟ್ರೆ 30%. 25%, 30% ಎರಡನ್ನಷ್ಟೇ ನೀವು ನೆನ್ಪಿಟ್ಕೊಳ್ಳಿ, ಉಳಿದಿದ್ದು ನಿಮ್ಗೆ ಅವಶ್ಯಕತೆ ಇಲ್ಲ. 400 crore ಹೆಚ್ಚಿಗೆ ಬಿಸ್ನೆಸ್ ಆಗಿದ್ರೆ 30%, 400 ಬಿಲೋ ಆಗಿದ್ರೆ 25%. ಒಂದ್ ವೇಳೆ ಕ್ವಶನ್ ಅಲ್ಲಿ ಟರ್ನ್ ಓವರ್ ಕೊಟ್ಟಿಲ್ಲ ಅಂದ್ರೆ, ಈ ಟರ್ನ್ ಓವರ್ ಅನ್ನೋ ಶಬ್ದ ಕೊಟ್ಟಿಲ್ಲ ಅಂದ್ರೆ ಫಿಕ್ಸ್ 25% ಮಾಡಬೇಕು. ಮೊದಲು ಟೋಟಲ್ ಇನ್ಕಮ್ ಮೇಲೆ ಮಾಡ್ತೀವಿ. ಟೋಟಲ್ ಇನ್ಕಮ್ ಎಷ್ಟಿದೆ ಕ್ವಶನ್ ಅಲ್ಲಿ ಅಂದ್ರೆ 4 ಲ್ಯಾಕ್ ರುಪೀಸ್ ಇದೆ. 4 ಲ್ಯಾಕ್ ಮೇಲೆ ಇದರಲ್ಲಿ ನಾಟ್ ಎಕ್ಸೀಡ್ 400 ಕೋಟಿ ದಾಟಿಲ್ಲ ಅಂತ ಕೊಟ್ಟಿದ್ದಾರೆ, 25% ಮಾಡ್ತೀವಿ. ಫಸ್ಟ್ ಇದಕ್ಕೆ ಹೆಡ್ಡಿಂಗ್ ಏನಾಗ್ತೀವಿ? ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೆಡ್ಡಿಂಗ್ ಹಾಕ್ತೀವಿ. ಪರ್ಟಿಕ್ಯುಲರ್ ರುಪೀಸ್ ಅಂತ 2 ಕಾಲಮ್ ತಗೊಂತೀವಿ. ಪರ್ಟಿಕ್ಯುಲರ್ ರುಪೀಸ್ ಕಾಲಮ್ ನಲ್ಲಿ ಫಸ್ಟ್ ತಗೊಳ್ಳೋದೇನಂದ್ರೆ ನಾರ್ಮಲ್ ರೇಟ್ ಮೇಲೆ. ನಾರ್ಮಲ್ ರೇಟ್ ಅಂದ್ರೆ ಟೋಟಲ್ ಇನ್ಕಮ್ ಮೇಲೆ 4 ಲ್ಯಾಕ್ ಇದೆ, ಇದ್ರ ಮೇಲೆ 25% ಮಾಡ್ತೀವಿ, 1 ಲ್ಯಾಕ್ ಬಂತು. ಸರ್ಚಾರ್ಜ್ ಅಂತ ಆಡ್ ಮಾಡ್ತೀವಿ. ಕ್ವಶನ್ ಅಲ್ಲಿ ಕೊಟ್ಟರೆ ಮಾತ್ರ ಪರ್ಸೆಂಟೇಜ್ ಮಾಡಬೇಕು, ಅದು ಬಂದ್ ಆನ್ಸರ್ ಮೇಲೆ ಪರ್ಸೆಂಟೇಜ್ ಮಾಡಬೇಕು. ಸರ್ಚಾರ್ಜಸ್ ಯಾವಾಗ್ಲೂ ಪರ್ಸೆಂಟೇಜ್ ವ್ಯಾಲ್ಯೂ ಒಳಗಿರುತ್ತೆ, ಪರ್ಸೆಂಟೇಜ್ ನ ನಾವು ಬಂದ್ ಆನ್ಸರ್ ಮೇಲೆ ಮಾಡ್ತೀವಿ. ಇದ್ರಲ್ಲಿ ಸರ್ಚಾರ್ಜ್ ಇಲ್ಲ, ನಿಲ್ ಅಮೌಂಟ್. ಟೋಟಲ್ ವಾಪಸ್ 1 ಲ್ಯಾಕ್ ಆಯ್ತು. ಈ 4% ಸೆಸ್ ನೀವೇ ನೆನ್ಪಿಟ್ಕೋಬೇಕು. ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಇರುತ್ತೆ, ಕ್ವಶನ್ ಅಲ್ಲಿ ಕೊಡಲ್ಲ. 4% ನೀವೇ ನೆನ್ಪಿಟ್ಕೋಬೇಕು. ಈ ಎರಡು ಟೋಟಲ್ ಮಾಡಿದ ಅಮೌಂಟ್ ಮೇಲೆ 4% ಮಾಡಬೇಕು. 1 ಲ್ಯಾಕ್ ಮೇಲೆ 4% ಮಾಡಿದ್ರೆ 4000 ಬಂತು. ಆಡ್ ಮಾಡಿದಾಗ 1 ಲ್ಯಾಕ್ 4000. ಒಂದ್ ವೇಳೆ ಕ್ವಶನ್ ಅಲ್ಲಿ ಏನಾದ್ರೂ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್, ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ಅಥವಾ ಲಾಸ್ ಕೊಟ್ರೆ ಟೋಟಲ್ ಇನ್ಕಮ್ ನಲ್ಲಿ ಫಸ್ಟ್ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್ ನ ಮೈನಸ್ ಮಾಡಬೇಕು, ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್ ನ ಮೈನಸ್ ಮಾಡಬೇಕು, ಲಾಸ್ ನ ಮೈನಸ್ ಮಾಡಬೇಕು, ಬಂದ ಅಮೌಂಟ್ ಮೇಲೆ 25% ಮಾಡಬೇಕು. ಎಕ್ಸ್ಟ್ರಾ ಕೊಟ್ರೆ ಈ 3 ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಟೋಟಲ್ ಇನ್ಕಮ್ ನಲ್ಲಿ ಕರೆಂಟ್ ಇಯರ್ ಡೆಪ್ರಿಸಿಯೇಷನ್, ಅನ್ಅಬ್ಸಾರ್ಬ್ಡ್ ಡೆಪ್ರಿಸಿಯೇಷನ್, ಲಾಸ್ ಕೊಟ್ಟಿರ್ತಾರೆ. ಇವನ್ನ ಮೈನಸ್ ಮಾಡಿದ ನಂತರ, ಡಿಡಕ್ಟ್ ಮಾಡಿದ ನಂತರ ಟೋಟಲ್ ಇನ್ಕಮ್ ಅಮೌಂಟ್ ನ ನಾವು ಕ್ಯಾಲ್ಕುಲೇಷನ್ ಗೆ ತೆಗೆದುಕೊಳ್ಬೇಕು. ಇನ್ನು MAT ನ ಬುಕ್ ಪ್ರಾಫಿಟ್ ಮೇಲೆ ಕಂಡುಹಿಡಿತೀವಿ. ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ 12 ಲ್ಯಾಕ್ ರುಪೀಸ್ ಇದೆ. 12 ಲ್ಯಾಕ್ ರುಪೀಸ್ ಮೇಲೆ 12 ಲ್ಯಾಕ್ ರುಪೀಸ್ ಬುಕ್ ಪ್ರಾಫಿಟ್ ಇದೆ, ಇದರ ಮೇಲೆ 15%. ಇದರಲ್ಲಿ ಫಿಕ್ಸ್ ಪರ್ಸೆಂಟೇಜ್ 15%, ಇದರಲ್ಲಿ 25 ಮತ್ತೆ 30 2% ಬರುತ್ತೆ. 400 crore ಗಿಂತ ಟರ್ನ್ ಓವರ್ ಜಾಸ್ತಿ ಇದ್ರೆ 30%, ಬಿಲೋ 400 crore ಗಿಂತ ಟರ್ನ್ ಓವರ್ ಕಡಿಮೆ ಇದ್ರೆ 25%, ಟರ್ನ್ ಓವರ್ ಕೊಟ್ಟಿಲ್ಲ ಅಂದ್ರೆ ಫಿಕ್ಸ್ 25%. ಆದ್ರೆ ಟರ್ನ್ ಓವರ್ ಕೊಡ್ಲಿ ಕೊಡದೇ ಇರಲಿ, ಹೆಚ್ಚು ಕೊಡ್ಲಿ ಕಡಿಮೆ ಕೊಡ್ಲಿ 15% ಮಾತ್ರ ಫಿಕ್ಸ್. ನೀವು 15% ಮೇಲೆ ಬುಕ್ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಬುಕ್ ಪ್ರಾಫಿಟ್ 12 ಲ್ಯಾಕ್ ಮೇಲೆ 15% ಮಾಡಿದಾಗ 1,80,000 ಬಂತು. ಅದಕ್ಕೆ ಆಡ್ ಸರ್ಚಾರ್ಜಸ್ ನ ಸೇರಿಸ್ತೀವಿ. ಕ್ವಶನ್ ಅಲ್ಲಿ ಸರ್ಚಾರ್ಜ್ ಬಂದಿಲ್ಲ, ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಕೊಟ್ರೆ ಈ ಅಮೌಂಟ್ ಮೇಲೆ ಅಂದ್ರೆ ಕಂಡುಹಿಡಿದಿರುವಂತ ಟ್ಯಾಕ್ಸ್ ಅಮೌಂಟ್ ಮೇಲೆ ನೀವು ಸರ್ಚಾರ್ಜ್ ಪರ್ಸೆಂಟೇಜ್ ಮಾಡಿ ಆನ್ಸರ್ ಹಚ್ಚಿ ಆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ ಆನ್ಸರ್ ಮೇಲೆ 4% ಸೆಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈ ಕ್ವಶನ್ ಅಲ್ಲಿ 4% ಸೆಸ್ ಮಾಡಿದಾಗ 7,200 ಬಂತು. ಎರಡನ್ನು ಟೋಟಲ್ ಮಾಡಿದಾಗ 1,87,200 ಆಯ್ತು. ನೆಕ್ಸ್ಟ್ ಕೆಲಸ ಏನಿರುತ್ತಂದ್ರೆ ಯಾವ್ದು ಹೈಯೆಸ್ಟ್ ಇದೆ ಅದನ್ನು ಬರಿಬೇಕು. ಟ್ಯಾಕ್ಸ್ ಲಯಬಿಲಿಟಿ ಮೊದಲೇ ಮೆಥಡ್ ನಾವು ಯಾವ್ದು ಬಿಡಿಸಿರ್ತೀವಿ ಅಂದ್ರೆ ಜನರಲ್ ರೇಟ್. ಜನರಲ್ ರೇಟ್ ಪ್ರಕಾರ ನಮ್ದು ಆನ್ಸರ್ ಎಷ್ಟು ಬಂದಿದೆ ಅದನ್ನು ಬರಿಬೇಕು. ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ MAT ರೇಟ್ ಬರೆದು ವಿಚ್ ಎವರ್ ಇಸ್ ಹೈ ಇದನ್ನ ಕ್ವಾಲಿಫೈ ಅಮೌಂಟ್ ಅಂತ ಮಾಡಬೇಕು. ಈ ಕ್ವಶನ್ ನಲ್ಲಿ ಮೊದಲನೇ ಮೆಥಡ್ ಮೇಲೆ ಆನ್ಸರ್ ಎಷ್ಟು ಬಂದಿದೆ? 1,04,000. ಎರಡನೇ ಅಮೌಂಟ್ 1,87,200. 1,04,000 ಮತ್ತೆ 1,87,200. ಮ್ಯಾಕ್ಸಿಮಮ್ ಇದರಲ್ಲಿ 1,87,200 ಇದೆ.
ಇದನ್ನ ಕ್ವಾಲಿಫೈ ಅಮೌಂಟ್ ಅಂತ ಬರೀಬೇಕು. ಸೊ ನೀವು ಜನರಲ್ ರೇಟ್ ಮೇಲೆ ಮತ್ತೆ ಮ್ಯಾಟ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಯುವಾಗ ಜನರಲ್ ರೇಟ್ ಎರಡಿದೆ, 25%, 30%. 25% 400 crore ಬಿಸ್ನೆಸ್ ಕಡಿಮೆ ಆಗಿದ್ರೆ, ಟರ್ನ್ ಓವರ್ ಸೇಲ್ಸ್ ಕಡಿಮೆ ಆಗಿದ್ರೆ, ಸೇಲ್ಸ್ ಮತ್ತೆ ಟರ್ನ್ ಓವರ್ 400 crore ಅಬೋವ್ ಆಗಿದ್ರೆ 30%. ಒಂದ್ ವೇಳೆ ಟರ್ನ್ ಓವರ್ ಸೇಲ್ಸ್ ನ ಕೊಟ್ಟಿಲ್ಲ ಅಂದ್ರೆ 25% ತಗೋಬೇಕು. ಆದ್ರೆ MAT ರೇಟ್ ಮಾತ್ರ 15% ಫಿಕ್ಸ್ ಇರುತ್ತೆ. ಸರ್ಚಾರ್ಜ್ ಅವ್ರು ಕೊಟ್ಟ ಪರ್ಸೆಂಟೇಜ್ ಮಾಡಬೇಕು, ನೀವಾಗಿ ಓನ್ ಮಾಡಬಾರ್ದು. ನೆಕ್ಸ್ಟ್ 4% ಸೆಸ್ ಮಾಡಬೇಕು, ಎರಡಕ್ಕೂ 4% ಸೆಸ್ ನ ಆಡ್ ಮಾಡಬೇಕು. ಸೊ ಮೂರನ್ನು ಆಡ್ ಮಾಡಿದ ನಂತರ ಅಂದ್ರೆ ಟ್ಯಾಕ್ಸ್ ಅಮೌಂಟ್, ಸರ್ಚಾರ್ಜ್ ಅಮೌಂಟ್ ಮತ್ತೆ ಸೆಸ್ ಅಮೌಂಟ್ ಟೋಟಲ್ ಮಾಡಿದಾಗ ಬರೋದು ಟ್ಯಾಕ್ಸ್ ಲಯಬಿಲಿಟಿ. ಎರಡು ಮೆಥಡ್ ಮೇಲೆ ಬಿಡಿಸಿ ವಿಚ್ ಎವರ್ ಇಸ್ ಹೈನ ನೀವು ಕ್ವಾಲಿಫೈ ಅಮೌಂಟ್ ಅಂತ ಬರಿಬೇಕಾಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಎಕ್ಸ್ಟ್ರಾ ಬರೋದು ಇದರಲ್ಲಿ ಏನಂದ್ರೆ ಟೋಟಲ್ ಇನ್ಕಮ್ಗೆ 3 ಡಿಡಕ್ಷನ್ ಐಟಮ್ ಕೊಡ್ತಾರೆ, ಅಂದ್ರೆ ಮೈನಸ್ ಮಾಡೋ ಐಟಮ್ ನ ಟೋಟಲ್ ಇನ್ಕಮ್ ನಲ್ಲಿ ಕೊಡ್ತಾರೆ. ಒಂದು ಕ್ವಶನ್ ನಲ್ಲಿ ಡೆಪ್ರಿಸಿಯೇಷನ್ ಕರೆಂಟ್ ಇಯರ್ ಅಂತ ಬಂದ್ರೆ, ನೆಕ್ಸ್ಟ್ ಡೆಪ್ರಿಸಿಯೇಷನ್ ಅನ್ಅಬ್ಸಾರ್ಬ್ಡ್ ಅಂತ ಕೊಟ್ರೆ, ಅಥವಾ ಯಾವ್ದಾದ್ರು ಬಿಸ್ನೆಸ್ ಲಾಸ್ ಕೊಟ್ರೆ ಲಾಸ್ ಫ್ರಮ್ ಬಿಸ್ನೆಸ್ ಅಂತ ಕೊಟ್ರೆ, ಇವು ಮೂರನ್ನು ಮೈನಸ್ ಮಾಡಿದಾಗ ಬಂದ ಆನ್ಸರ್ ನಾವು ಆನ್ಸರ್ ಹಚ್ಬೇಕು. ಇದಿಷ್ಟು ನಿಮ್ದು ಆನ್ಸರ್. ಮುಂದಿನ ಮೆಥಡ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.